Good morning, students. In the last class, we have discussed about some of the advantages of cost accounting. So, ಕಳೆದ ಕ್ಲಾಸಲ್ಲಿ ನಾವು ಕಾಸ್ಟ್ ಅಕೌಂಟಿಂಗಿನ ಅಡ್ವಾಂಟೇಜಸ್ಸನ್ನು ನೋಡ್ತಾ ಹೋಗ್ತಿದ್ವಿ. ಎಲ್ಲಿ ಅಡ್ವಾಂಟೇಜಸ್ ಆಯಿತೋ ಸೊ ಅಲ್ಲಿ ಡಿಸ್ಅಡ್ವಾಂಟೇಜಸ್ ಇರಲೇಬೇಕು. ಸೊ ಹಾಗಾಗಿ ಕಾಸ್ಟ್ ಅಕೌಂಟಿಗೂ ಸಹ ಅದರದ್ದೇ ಆದ ಕೆಲವು ಲಿಮಿಟೇಷನ್ಸ್ ಇದ್ದಾವೆ. ಏನು ಲಿಮಿಟೇಷನ್ಸು? ಇವೊಂದು ಇಟ್ ಈಸ್ ಅಡ್ವಾನ್ಸ್ಡ್ ಅಕೌಂಟಿಂಗ್ ಫಾರ್ಮ್ಯಾಟ್. ಸೊ ಅಡ್ವಾನ್ಸ್ಡ್ ಆಗಿ ಇರ್ತಕ್ಕ ಅಕೌಂಟಿಂಗ್ ಫಾರ್ಮ್ಯಾಟ್ ಆಗಿದ್ದರೂ ಸಹ ಇದಕ್ಕೆ ಇದರದ್ದೇ ಆದ ಲಿಮಿಟೇಷನ್ಸ್ ಇದ್ದಾವೆ. ಸೊ ಏನಿದ್ದಾವೆ ಲಿಮಿಟೇಷನ್ಸು ನೋಡ್ತಾ ಹೋಗೋಣಂತೆ ಕ್ಲಾಸ್ ಒಳಗೆ. ಓಕೆ, ಒನ್ ಬೈ ಒನ್. ಸೊ ಮೊದಲ ಲಿಮಿಟೇಷನ್ ಹೇಳ್ತಾ ಹೋಗ, ಇಟ್ ಈಸ್ ಎಕ್ಸ್ಪೆನ್ಸಿವ್. ಸೊ ಕಾಸ್ಟ್ ಅಕೌಂಟಿಂಗ್ ಏನಪ್ಪ ಅಂತಂದರೆ ಸ್ವಲ್ಪ ಮಟ್ಟಿಗೆ ಎಕ್ಸ್ಪೆನ್ಸಿವ್ ಆಗಿರ್ತಕ್ಕಂಥದ್ದು ಒಂದು ಸಿಸ್ಟಮ್ ಆಗಿದೆ. ಯಾಕೆ ಅಂತಂದರೆ ಸೊ ದಿಸ್ ಸಿಸ್ಟಮ್ ಆಫ್ ಕಾಸ್ಟ್ ಅಕೌಂಟಿಂಗ್ ಹ್ಯಾಸ್ ಟು ಬಿ ಇನ್ಸ್ಟಾಲ್ಡ್. It is to be expenditure incurred in installing and managing it. ಸೊ ಇಲ್ಲಿ ನಮಗೆ ರೆಗ್ಯುಲರಾಗಿ ಫೈನಾನ್ಷಿಯಲ್ ಅಕೌಂಟಿಂಗನ್ನು ನಾವೇನು ಮಾಡ್ತಾ ಹೋಗ್ತಿದ್ವಿ, ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ಅಲ್ಲಿ ನಮಗೆ ಲಾಭ ಮತ್ತು ನಷ್ಟ ಗೊತ್ತಾಗ್ಬಿಡುತ್ತೆ. ಬಟ್ ಅಡಿಷ್ನಲ್ ಆಗಿ ನಾವೇನು ಮಾಡ್ತಾ ಹೋಗ್ಬೇಕು ಅಂತಂದರೆ ಕಾಸ್ಟ್ ಅಕೌಂಟಿಂಗನ್ನು ಇನ್ಕ್ಲೂಡ್ ಮಾಡಬೇಕು ಅಂತಂದರೆ ಸೊ ಎಕ್ಸ್ಟ್ರಾ ನಾವೇನು ಮಾಡ್ತಾ ಹೋಗ್ಬೇಕು ಅಂತಂದರೆ ವಿ ಹ್ಯಾವ್ ಟು ಟೇಕ್ ಸಮ್ ಬರ್ಡನ್. ಸೊ ಎಕ್ಸ್ಟ್ರಾ ಬರ್ಡನನ್ನು ನಾವಿಲ್ಲಿ ತೊಗೋಬೇಕಾಗತ್ತೆ. ಸೊ ಹಂಗಾಗಿ ಇದನ್ನು ಇನ್ಸ್ಟಾಲೇಷನು ಸಹ ಸ್ವಲ್ಪ ಮಟ್ಟಿಗೆ ಎಕ್ಸ್ಪೆನ್ಸಿವ್ ಆಗ್ತಾ ಹೋಗುತ್ತೆ. ಯಾಕೆ ಅಂತಂದರೆ ಇದನ್ನು ಸಪ್ರೇಟಾಗಿ ಮೇಂಟೈನ್ ಮಾಡ್ತಾ ಹೋಗಬೇಕು. ಸೊ ಇದನ್ನು ಮೇಂಟೈನ್ ಮಾಡೋದಕ್ಕೆ ಒಬ್ಬ ಸ್ಪೆಷಲಿಸ್ಟನ್ನು ಅಥವಾ ಯಾರಿಗೆ ಇದ್ರ ಬಗ್ಗೆ ಮಾಹಿತಿ ಇರ್ತದೆ ಅವ್ರನ್ನ ಅಪಾಯಿಂಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಫಾರ್ ದಟ್ ರೀಸನ್ ಇನ್ಸ್ಟಾಲಿಂಗ್ ಆ್ಯಂಡ್ ಮೇಂಟೈನಿಂಗ್ ಇಟ್ ಈಸ್ ಗೋಯಿಂಗ್ ಟು ಬಿ ಬಿಟ್ ಕಾಸ್ಟ್ಲಿಯರ್. ಸ್ವಲ್ಪ ಮಟ್ಟಿಗೆ ಇದು ಕಾಸ್ಟ್ಲಿಯರ್ ಆಗುತ್ತೆ. ಯಾಕೆ ಅಂತಂದರೆ ಆಲ್ರೆಡಿ ನಮ್ಮ ಹತ್ರ ಫೈನಾನ್ಷಿಯಲ್ ಅಕೌಂಟಿಂಗ್ ಇದ್ದು ಸಹ ಇದನ್ನು ಅಡಿಷ್ನಲ್ ಆಗಿ ನಾವೇನು ಮಾಡ್ತಾ ಹೋಗ್ಬೇಕು ಅಂತಂದರೆ ಮೇಂಟೈನ್ ಮಾಡಬೇಕಾಗತ್ತೆ. ಸ್ವಲ್ಪ ಮಟ್ಟಿಗೆ ಇದು ಕಾಸ್ಟ್ಲಿಯರ್ ಆಗುತ್ತೆ. ಸೊ ನೆಕ್ಸ್ಟು ದಿಸ್ ಸಿಸ್ಟಮ್ ಈಸ್ ಮೋರ್ ಕಾಂಪ್ಲೆಕ್ಸ್. ಸೊ ಈ ಸಿಸ್ಟಮ್ ಏನಪ್ಪ ಅಂತಂದರೆ ಸ್ವಲ್ಪ ಮಟ್ಟಿಗೆ ಕಾಂಪ್ಲೆಕ್ಸ್ ಆಗಿದೆ ಅಂತ ಹೇಳ್ತಾ ಹೋಗ್ತಾರೆ. ಯಾಕೆ ಅಂತಂದರೆ ಆ್ಯಸ್ ಕಾಸ್ಟ್ ಅಕೌಂಟಿಂಗ್ ಇನ್ವಾಲ್ವ್ಸ್ ನಂಬರ್ ಆಫ್ ಸ್ಟೆಪ್ಸ್. ಇಲ್ಲಿ ಕೆಲವು ಸ್ಟೆಪ್ಸ್ಗಳು ಏನು ಮಾಡ್ತಾ ಹೋಗ್ತವೆ ಅಂತಂದರೆ ಜಾಸ್ತಿ ಆಗಿದ್ದಾವೆ ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಫೈನಾನ್ಷಿಯಲ್ ಅಕೌಂಟಿಂಗನ್ನು ಬಿಟ್ಟು ಸೊ ಇಲ್ಲಿ ನೋಡ್ತಾ ಹೋದಿ ನಾವು ಫೈನಾನ್ಷಿಯಲ್ ಅಕೌಂಟಿಂಗನ್ನು ಬಳಸ್ಕೊತೀವಿ, ಇನ್ನೊಂದನ್ನು ಬಳಸ್ಕೊತಾ ಹೋಗ್ತೀವಿ. ಸೊ ಹಂಗಾಗಿ ಏನಾಗ್ತಾ ಹೋಗುತ್ತೆ ಅಂತಂದರೆ ಸ್ವಲ್ಪ ಸ್ಟೆಪ್ಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದ್ರ ಜೊತೆಗೆ ಟು ಅಸರ್ಟೈನ್ ಕಾಸ್ಟ್ ಇಟ್ ಕನ್ಸಿಡರ್ ದ ಕಾಂಪ್ಲಿಕೇಟೆಡ್ ದಿ ಸಿಸ್ಟಮ್ ಆಫ್ ಅಕೌಂಟಿಂಗ್. ಸೊ ಇಲ್ಲಿ ಸ್ಟೆಪ್ಸ್ ಜಾಸ್ತಿ ಆಗಿರೋದ್ರಿಂದ ಸೊ ಯಾವಾಗ ನಮಗೆ ಸ್ಟೆಪ್ಸ್ ಜಾಸ್ತಿ ಆಗ್ತಾ ಹೋಗುತ್ತೋ ಸೊ ಅಲ್ಲೇನಾಗ್ತಾ ಹೋಗುತ್ತೆ ಅಂತಂದರೆ ಸಿಸ್ಟಮ್ ಬಿಕಮ್ ಕಾಂಪ್ಲೆಕ್ಸ್. ಸ್ವಲ್ಪ ಮಟ್ಟಿಗೆ ಏನಾಗ್ತಾ ಹೋಗುತ್ತೆ, ಅದು ಕಾಂಪ್ಲೆಕ್ಸ್ ಆಗ್ತಾ ಹೋಗುತ್ತೆ. ಸೊ ಬೇರೆ ಸಿಸ್ಟಮ್ಗಳಿಗೆ ಹೋಲಿಸಿದ್ರೆ ಇದು ಸ್ವಲ್ಪ ಮಟ್ಟಿಗೆ ಏನಾಗ್ತಾ ಹೋಗುತ್ತೆ ಅಂತಂದರೆ ಕಾಂಪ್ಲೆಕ್ಸ್ಡ್ ಆಗಿದೆ ಅಂತ ಹೇಳ್ತಾ ಹೋಗ್ತಾರೆ. ಸೊ ನೆಕ್ಸ್ಟು ಇನ್ಅಪ್ಲಿಕಬಿಲಿಟಿ ಅಂತ ಹೇಳ್ತಾ ಹೋಗ್ತಾರೆ. ಆಲ್ ಬಿಸ್ನೆಸ್ ಕೆನಾಟ್ ಮೇಕ್ ಯೂಸ್ ಆಫ್ ಸಿಂಗಲ್ ಮೆಥಡ್ ಆ್ಯಂಡ್ ಟೆಕ್ನಿಕ್ಸ್ ಆಫ್ ದ ಕಾಸ್ಟ್ ಅಕೌಂಟಿಂಗ್. ಇಟ್ ಡಿಪೆಂಡ್ಸ್ ಅಪಾನ್ ದ ನೇಚರ್ ಆಫ್ ದ ಬಿಸ್ನೆಸ್ ಆ್ಯಂಡ್ ಟೈಪ್ಸ್ ಆಫ್ ದ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ಡ್ ಬೈ ಇಟ್. ಸೊ ಅಲ್ಲಿ ಏನಪ್ಪ ಅಂತಂದರೆ ಈಗ ಫೈನಾನ್ಷಿಯಲ್ ಅಕೌಂಟಿಂಗಿಗೆ ಸೊ ಇದ್ರದ್ದೇ ಆದ ಒಂದು ಸ್ಟ್ಯಾಂಡರ್ಡ್ ಇದೆ ನಮಗೆ. ಸೊ ನಾವು ಅದೇ ಸಿಸ್ಟಮನ್ನು ಬಳಸ್ಕೊಂಡು ಏನು ಮಾಡ್ತಾ ಹೋಗ್ತೀವಿ ಅಂತಂದರೆ ಫೈನಾನ್ಷಿಯಲ್ ಅಕೌಂಟಿಂಗನ್ನು ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಕಾಸ್ಟ್ ಅಕೌಂಟಿಂಗಿಗೆ ಯಾವುದೇ ರೀತಿಯ ಅದರದ್ದೇ ಆದ ಸ್ಟ್ಯಾಂಡರ್ಡ್ ಅಂತ ಇಲ್ಲ. ಇಲ್ಲೇನು ಮಾಡ್ತಾ ಹೋಗ್ತೀವಿ, ಸೊ ನಮಗೆ ಹೇಗೆ ಬೇಕೋ ಹಾಗೆ ನಾವೇನು ಮಾಡ್ತಾ ಹೋಗ್ತೀವಿ ಅಂತಂದರೆ ಕಾಸ್ಟ್ ಅಕೌಂಟಿಂಗನ್ನು ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ನಾನು ಹೇಳಿದೆ ನಿಮಗೆ ಲಾಸ್ಟ್ ಕ್ಲಾಸ್, ಬೇಕಾದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗಲಿ ಅಂತಂದರೆ ಹೇಳ್ತೀನಿ ಎಕ್ಸಾಂಪಲನ್ನು. ಸೊ ಪರ್ ಯೂನಿಟ್ ಆಫ್ ಪ್ರಾಡಕ್ಟನ್ನು ಬೇಕಾದರೂ ಕಂಡುಹಿಡಿಬೋದು. ಯಾವುದೋ ಒಂದು ಪ್ರೊಸೆಸ್ಸಿಂದು ಕಂಡುಹಿಡಿಬೋದು, ಒಂದು ಪ್ರಾಡಕ್ಟಿಂದು ಕಂಡುಹಿಡಿಬೋದು. ಸೊ ಅದೇ ರೀತಿಗೆ ಒಂದು ಡಿಪಾರ್ಟ್ಮೆಂಟಿಂದನೂ ಬೇಕಾದರೆ ನಾವಿಲ್ಲಿ ಕಂಡುಹಿಡಿಬೋದು. ಸೊ ಅಂದರೆ ಏನಾಗ್ತಾ ಹೋಗುತ್ತೆ ಅಂತಂದರೆ ಇಲ್ಲಿ ಎಲ್ಲ ಯೂನಿವರ್ಸಲ್ ಆಗಿ ಅಪ್ಲಿಕಬಲ್ ಅಂತ ಯಾವುದೂ ಇಲ್ಲ. ಆಲ್ ಓವರ್ ಎಲ್ಲ ಕಡೆಗೂ ಒಂದೇ ಒಂದು ಸಿಸ್ಟಮನ್ನು ಫಾಲೋ ಮಾಡ್ತಾ ಇದ್ದೀವಿ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಏನು ಮಾಡ್ತಾ ಹೋಗ್ತೀವಿ ಅಂತಂದರೆ ಸೊ ಇಟ್ ಈಸ್ ಇನ್ ಅಪ್ಲಿಕೇಬಲ್ ಅಂತ ಕರಿತೀವಿ. ಅಂದರೆ ಯೂನಿವರ್ಸಲ್ ಆಗಿ ಎಲ್ಲರೂ ಒಂದೇ ಥರ ಸಿಸ್ಟಮನ್ನು ಫಾಲೋ ಮಾಡಲ್ಲ. ಸೊ ಅವರಿಗೆ ಹೇಗೆ ಬೇಕೋ, ಸೊ ಅವರಿಗೆ ಯಾವ ಅನುಕೂಲ ಆಯಿತೋ ಸೊ ಆ ಸಿಸ್ಟಮನ್ನು ಏನು ಮಾಡ್ತಾ ಹೋಗ್ತಿದ್ದಾರೆ, ಫಾಲೋ ಮಾಡ್ತಾ ಹೋಗ್ತಿದ್ದಾರೆ. ಓಕೆ, ಸೊ ನೆಕ್ಸ್ಟು ಇಟ್ ಈಸ್ ನಾಟ್ ಸೂಟಬಲ್ ಫಾರ್ ದ ಸ್ಮಾಲರ್ ಆರ್ಗನೈಸೇಷನ್ ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಇದು ಈ ಸಿಸ್ಟಮ್ ಏನಾಯ್ತಲ್ಲ ಕಾಸ್ಟ್ ಅಕೌಂಟಿಂಗು, ಸೊ ಇದು ಯಾರಿಗೆ ಅಂತಂದರೆ ತುಂಬ ದೊಡ್ಡ ಪ್ರಮಾಣದೊಳಗೆ ಯಾರು ಪ್ರೊಡಕ್ಷನನ್ನು ಮಾಡ್ತಾ ಇರ್ತಾರೆ. ಸೊ ದೊಡ್ಡ ದೊಡ್ಡ ಕಂಪನೀಸ್ಗೆ ಏನಪ್ಪ ಅಂತಂದರೆ ಇಟ್ ಈಸ್ ಮೋರ್ ಸೂಟಬಲ್.
ಮೋರ್ ಇದು ತುಂಬ ಚೆನ್ನಾಗಿ ಸೂಟಬಲ್ ಆಗ್ತಾ ಹೋಗುತ್ತೆ ಅವ್ರಿಗೆ. ಯಾರು ಸ್ಮಾಲ್ ಸ್ಕೇಲಲ್ಲಿ ಆರ್ಗನೈಸೇಷನನ್ನು ರನ್ ಮಾಡ್ತಾ ಇದ್ದಾರೆ, ಕಡಿಮೆ ಪ್ರಮಾಣದಲ್ಲಿ ಬಂಡವಾಳನ ಹಾಕಿ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರೆ, ಸೊ ಅವರಿಗೆ ಇದು ಸೂಟಬಲ್ ಆಗಲ್ಲ. ಯಾಕೆ ಅಂತಂದರೆ ನಮಗಿರ್ತಕ್ಕಂಥ ಬಂಡವಾಳನೇ ಲಿಮಿಟೆಡ್ ಆಗಿರೋದ್ರಿಂದ. ಸೊ ನಾನು ಮತ್ತೆ ಎಕ್ಸ್ಟ್ರಾ ಬರ್ಡನನ್ನು ಬರೀ ಅಕೌಂಟಿಂಗಿಗೋಸ್ಕರನೇ ಬಳಸ್ಕೊಳಕ್ಕೆ ಸಾಧ್ಯ ಆಗಲ್ಲ. ಸೊ ನನ್ನಲ್ಲಿರ್ತಕ್ಕಂಥ ಲಿಮಿಟೆಡ್ ಮೊಬಿಲಿಟಿಯನ್ನು ಬಳಸ್ಕೊಂಡು ನಾನು ಯುಟಿಲೈಸ್ ಮಾಡಬೇಕಾಗಿರೋದ್ರಿಂದ ಇಟ್ ವಿಲ್ ಬಿ ಬಿಟ್ ಟಫ್ ಫಾರ್ ಅಸ್. ಸೊ ನಮಗೆ ಸ್ವಲ್ಪ ಏನಾಗ್ತಾ ಹೋಗುತ್ತೆ ಅಂದರೆ ಟಫ್ ಆಗ್ತಾ ಹೋಗುತ್ತೆ ಟು ಮೊಬಲೈಸ್ ಮನಿ. ಸೊ ದುಡ್ಡನ್ನು ಮೊಬಲೈಸ್ ಮಾಡ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಕಷ್ಟ ಆಗ್ತಾ ಹೋಗುತ್ತೆ. ಹಾಗಾಗಿ ಇದು ಸ್ಮಾಲರ್ಸ್ ಬಿಸ್ನೆಸ್ ಆರ್ಗನೈಸೇಷನ್ಗೆ ಅಷ್ಟರ ಮಟ್ಟಿಗೆ ಮೇ ಬಿ ಸೂಕ್ತ ಆಗದಲೇ ಇರಬಹುದು. ಸೊ ನೆಕ್ಸ್ಟು ಗೆಸ್ಟ್ ಡಿಸ್ಟ್ರಾಕ್ಟೆಡ್ ನೋಷ್ನಲ್ ಐಟಮ್ಸ್. ಏನಪ್ಪ ಅಂತಂದರೆ ಸೊ ಇಲ್ಲಿ ನೋಷ್ನಲ್ ಐಟಮ್ಸ್ ಅಂತಂದರೆ ಅಸ್ಯೂಮ್ಡ್ ಐಟಮ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಯೂಶ್ವಲಾಗಿ ಫೈನಾನ್ಷಿಯಲ್ ಅಕೌಂಟಿಂಗ್ ಒಳಗೂ ಸೊ ಅಸ್ಯೂಮ್ಡ್ ಐಟಮ್ಸ್. ಸೊ ಇಲ್ಲೂ ಅಷ್ಟು ನಾವೇನು ಮಾಡ್ತಾ ಹೋಗ್ತೀವಿ ಅಂತಂದರೆ ಸ್ವಲ್ಪ ಮಟ್ಟಿಗೆ ನೋಷ್ನಲ್ ಐಟಮ್ಸನ್ನು ತೊಗೊಳ್ತಕ್ಕಂಥದ್ದು ಕಡಿಮೆ ಮಾಡ್ತಾ ಹೋಗ್ತೀವಿ. ಓಕೆ. ಸೊ ನೆಕ್ಸ್ಟು ಲಾಸ್ಟ್ ಒಂದಿದೆ, ಏನು ಅಂತಂದರೆ ಲ್ಯಾಕ್ ಆಫ್ ಸೋಷಿಯಲ್ ಅಕೌಂಟಿಂಗ್ ಅಂತ ಕರಿತಾ ಹೋಗ್ತಾರೆ. ಸೊ ಅಂದರೆ ಏನಪ್ಪ ಅಂತಂದರೆ ಇದು ಕಾಸ್ಟ್ ಅಕೌಂಟಿಂಗು ನಾವು ಯಾರಿಗೋಸ್ಕರ ಮಾಡ್ತೀವಿ ಅಂತಂದರೆ ಫಾರ್ ದ ಸೇಕ್ ಆಫ್ ಮ್ಯಾನೇಜ್ಮೆಂಟ್ ಇಟ್ ಸೆಲ್ಫ್ ಓನ್ಲಿ. ಸೊ ಮ್ಯಾನೇಜ್ಮೆಂಟಿಗೋಸ್ಕರ ನಾವೇನು ಮಾಡ್ತಾ ಹೋಗ್ತೀವಿ ಅಂತಂದರೆ ಕಾಸ್ಟ್ ಅಕೌಂಟಿಂಗನ್ನು ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಸೊ ಇದನ್ನು ನಾವು ಮ್ಯಾನೇಜ್ಮೆಂಟ್ ಪರ್ಪಸ್ಸಿಗೆ ಬಳಸ್ಕೊತೀವೋ ಹೊರತು ಸೊ ಬೇರೆ ಯಾರಿಗೂ ಇದರಿಂದ ಉಪಯೋಗ ಇಲ್ಲ. ಸೊ ಬೇರೆ ಯಾರಿಗೂ ಉಪಯೋಗ ಇಲ್ಲ ಇದರಿಂದ ಅಂತಂದರೆ ಸೊ ಹಂಗಾಗಿ ಇದು ಯಾವುದೇ ರೀತಿಯಾಗಿ ಸೋಷಿಯಲ್ಲಾಗಿ ಏನು ಒಬ್ಜೆಕ್ಟಿವ್ ಐತೆ ಸೊ ಅದನ್ನು ಸರ್ವ್ ಮಾಡಲ್ಲ ಅಂತಲೇ ಅರ್ಥ. ಸೋಷಿಯಲ್ ಒಬ್ಜೆಕ್ಟಿವ್ ಅಂತಂದರೆ ಯೂಶ್ವಲಾಗಿ ನಿಮಗೆ ಗೊತ್ತಿರುತ್ತೆ, ಫೈನಾನ್ಷಿಯಲ್ ಅಕೌಂಟಿಂಗ್ ನಾವೇನು ಮಾಡ್ತೀವಿ ಕಂಡುಹಿಡಿತೀವಲ್ಲ, ಸೊ ಅದ್ರ ಬೇಸಿಸ್ ಮೇಲೆ ಏನು ಮಾಡ್ತಾ ಹೋಗ್ತಾರೆ, ಕ್ರೆಡಿಟರ್ಸು ಕ್ರೆಡಿಟ್ ಕೊಡಬೇಕೋ ಬೇಡೋ, ಇನ್ವೆಸ್ಟರ್ಸು ಇನ್ವೆಸ್ಟ್ಮೆಂಟನ್ನು ಮಾಡಬೇಕೋ ಬೇಡ. ಸೊ ಈ ಥರದ ನಿರ್ಧಾರಗಳನ್ನು ಆನ್ ದ ಬೇಸಿಸ್ ಆಫ್ ಇನ್ಫಾರ್ಮೇಷನ್ ಆಫ್ ಕಾಸ್ಟ್ ಅಕೌಂಟಿಂಗ್ ಓನ್ಲಿ ವಿ ಆರ್ ಗೋಯಿಂಗ್ ಟು ಟೇಕ್ ತಪ್ಪಿಡ್ದೆ ಅನಿಸುತ್ತೆ ನಾನು. ಆನ್ ದ ಬೇಸಿಸ್ ಆಫ್ ಫೈನಾನ್ಷಿಯಲ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ಓನ್ಲಿ ದೇ ಆರ್ ಗೋಯಿಂಗ್ ಟು ಡೂ ದ್ಯಾಟ್. ಸೊ ಅದನ್ನು ಫೈನಾನ್ಷಿಯಲ್ ಅಕೌಂಟಿಂಗ್ ಇನ್ಫಾರ್ಮೇಷನನ್ನು ಬಳಸ್ಕೊಂಡೆ ನಾವೇನು ಮಾಡ್ತಾ ಹೋಗ್ತೀವಿ, ನಿರ್ಧಾರನ ಮಾಡ್ತಾ ಹೋಗ್ತೀವಿ. ಇಲ್ಲಿ ಸೊ ಕಾಸ್ಟ್ ಅಕೌಂಟಿಂಗನ್ನು ನಾವೇನು ಮಾಡ್ತಾ ಹೋಗ್ತೀವಿ, ಕಾಸ್ಟ್ ಅಕೌಂಟಿಂಗು ಈ ಥರದೊಳಗೆ ಇರೋದ್ರಿಂದ ಮ್ಯಾನೇಜ್ಮೆಂಟಿಗೆ ಅದು ಸರ್ವ್ ಆಗೋದ್ರಿಂದ ಸೊ ಇಲ್ಲಿ ಯಾವುದೇ ರೀತಿಯ ಉಪಯೋಗ ಸೋಷಿಯಲ್ಲಿಗೆ ಆಗಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಇಟ್ ಈಸ್ ನಾಟ್ ಅದೇ ಹೇಳ್ತಿರೋದು ಲ್ಯಾಕ್ ಆಫ್ ಸೋಷಿಯಲ್ ಅಕೌಂಟಿಂಗ್ ಅಂತ ಹೇಳ್ತಾ ಹೋಗ್ತಾರೆ. ಲ್ಯಾಕ್ ಅಂತಂದರೆ ಇಲ್ಲಿ ನಮಗೆ ಯಾವುದೇ ರೀತಿಯ ಉಪಯೋಗ ಆಗಲ್ಲ, ಯಾರಿಗೆ, ಸೋಷಿಯಲ್ಲಿಗೆ. ಓಕೆ. ಸೊ ದೀಸ್ ಆರ್ ಸಮ್ ಆಫ್ ದ ಇಂಪಾರ್ಟೆಂಟ್ ಲಿಮಿಟೇಷನ್ಸ್ ಆಫ್ ದ ಕಾಸ್ಟ್ ಅಕೌಂಟಿಂಗ್. ಮೊದಲನೇದು ಸೊ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದೆ. ಯಾಕೆ ಅಂತಂದರೆ ಸಪ್ರೇಟಾಗಿ ನಾವೇನು ಮಾಡ್ತಾ ಹೋಗ್ಬೇಕು ಅಂತಂದರೆ ಎಲ್ಲ ಥರದ ಅಕೌಂಟ್ಸನ್ನು ಮೇಂಟೈನ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಎರಡನೇದು ಸ್ವಲ್ಪ ಕಾಂಪ್ಲೆಕ್ಸ್ ಆಗಿದೆ. ಯಾಕೆ ಅಂತಂದರೆ ಇಟ್ ಇನ್ವಾಲ್ವ್ಸ್ ಮೋರ್ ಸ್ಟೆಪ್ಸ್. ಆ್ಯಸ್ ಇಟ್ ಈಸ್ ಹ್ಯಾವಿಂಗ್ ಮೋರ್ ಸ್ಟೆಪ್ಸ್ ಇಟ್ ಬಿಕಮ್ಸ್ ಮೋರ್ ಕಾಂಪ್ಲೆಕ್ಸ್. ಸ್ವಲ್ಪ ಮಟ್ಟಿಗೆ ಕಾಂಪ್ಲೆಕ್ಸ್ ಆಗ್ತಾ ಹೋಗುತ್ತೆ. ಇನ್ಅಪ್ಲಿಕಬಿಲಿಟಿ ಅಂತ ಹೇಳ್ತಾ ಹೋಗ್ತಾರೆ. ಎಲ್ಲ ಕಡೆಗೂ ಎಲ್ಲ ಥರದೊಳಗೆ ಒಂದೇ ಥರದೊಳಗೆ ಇದನ್ನು ನಾವು ಬಳಸೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇನ್ಅಪ್ಲಿಕಬಿಲಿಟಿ ಅಂತ ಕರಿತೀವಿ. ನಾಟ್ ಸೂಟಬಲ್ ಫಾರ್ ಸ್ಮಾಲ್ ಆರ್ಗನೈಸೇಷನ್. ಅದನ್ನು ಹೇಳಿದೆ ನಾನು. ಏನಪ್ಪ ಅಂತಂದರೆ ತುಂಬ ಬಂಡವಾಳ ಇದಕ್ಕೆ ಮತ್ತೆ ಎಕ್ಸ್ಟ್ರಾ ಬಂಡವಾಳ ಬೇಕಾಗಿರೋದ್ರಿಂದ ಸೊ ಸಣ್ಣ ಆರ್ಗನೈಸೇಷನ್ಗೆ ಇದು ಅಷ್ಟು ಸೂಕ್ತವಾಗಿ ಆಗಲ್ಲ. ಸೊ ನೆಕ್ಸ್ಟು ಗೆಟ್ ರೆಸ್ಟ್ರಿಕ್ಷನ್ ಫ್ರಮ್ ದ ನೋಷನಲ್ ಐಟಮ್ಸ್. ನೋಷನಲ್ ಐಟಮ್ಸ್ ಅಂದರೆ ಅಸ್ಯೂಮ್ಡ್ ಐಟಮ್ಸ್ ಅಂತ ಕರಿತೀವಿ. ಸೊ ಅದನ್ನು ನಾವು ಇಲ್ಲಿ ತೊಗೊಳಕ್ಕಾಗಲ್ಲ. ಲ್ಯಾಕ್ ಆಫ್ ಸೋಷಲ್ ಅಕೌಂಟಿಂಗ್ ಅಂತ ಕರೀತಾರೆ. ಸೋಷಲ್ ಅಕೌಂಟಿಂಗ್ ಅಂದರೆ ಗೊತ್ತಲ್ಲ ನಿಮಗೆ. ಸೊ ಸಮಾಜಕ್ಕೆ ಉಪಯೋಗಕ್ಕೆ ಅಂದರೆ ಎಲ್ಲರಿಗೂ ಇದು ಇನ್ಫಾರ್ಮೇಷನನ್ನು ನಾವು ಪ್ರೊವೈಡ್ ಮಾಡೋದಿಲ್ಲ. ಹಾಗಾಗಿ ಸಮಾಜಕ್ಕೆ ಇದರಿಂದ ಅಥವಾ ಸೋಷಿಯಲ್ಗೆ ಇದರಿಂದ ಯಾವುದೇ ರೀತಿಯ ಇನ್ಫಾರ್ಮೇಷನ್ನು ಪಾಸ್ ಆನ್ ಆಗಲ್ಲ. ಹಾಗಾಗಿ ಇದನ್ನು ನಾವು ಲ್ಯಾಕ್ ಅಂತ ಕರಿತಾ ಹೋಗ್ತೀವಿ. ಓಕೆ. ಸೊ ದೀಸ್ ಆರ್ ಸಮ್ ಆಫ್ ದ ಇಂಪಾರ್ಟೆಂಟ್ ಲಿಮಿಟೇಷನ್ಸ್. ನಿಮಗೇನಾದರೂ ಗೊತ್ತಾಗದಲ್ಲಿದ್ದರೆ ಕ್ಯಾನ್ ಕಾಲ್ ಮೀ ಆ್ಯಂಡ್ ಆಸ್ಕ್.